ಚಾಯ್ಸ್ ಎಂಟ್ರಿ ಲಿಂಕ್ ಅನ್ನ ಕೇಳಿದವರು ಪ್ರೊವೈಡ್ ಮಾಡಿದ್ದಾರೆ. ಯಾವ್ಯಾವ ವಿದ್ಯಾರ್ಥಿಗಳು ಚಾಯ್ಸ್ 1 ಸೆಲೆಕ್ಟ್ ಮಾಡ್ಬೇಕು ಅಂತಿದ್ದೀರಾ, ಅವರು ಚಾಯ್ಸ್ 1 ಸೆಲೆಕ್ಟ್ ಮಾಡೋದಕ್ಕಿಂತ ಮೊದಲು ಈಗ ಹೇಳ್ತಾ ಇದೀನಿ, ಆ ಸ್ಟೆಪ್ಸ್ ಅನ್ನ ಫಾಲೋ ಮಾಡಿ. ಏನು ಅಂತ ಹೇಳಿದ್ರೆ, ಯಾವ ಕಾಲೇಜ್ ಅಲಾಟ್ ಆಗಿದೆಯೋ, ನಿಮ್ಗೆ ಯಾವ ಕಾಲೇಜ್ ಅಲಾಟ್ ಆಗಿದೆಯೋ ಅದನ್ನ ಗೂಗಲ್ ಅಲ್ಲಿ ಸರ್ಚ್ ಮಾಡಿ ಕಾಲೇಜ್ ನ ಕಾಂಟ್ಯಾಕ್ಟ್ ನಂಬರ್ ನಿಮಗೆ ಸಿಗತ್ತೆ. ಸೊ ಕಾಂಟ್ಯಾಕ್ಟ್ ನಂಬರ್ ಸಿಕ್ಕ ನಂತರ ನಾಳೆ ಮಾರ್ನಿಂಗ್ ಏನ್ ಮಾಡಿ, ಆ ಅಲಾಟ್ ಆದಂತಹ ಕಾಲೇಜ್ಗೆ ಕಾಲ್ ಮಾಡಿ ನನಗೆ ಇಂತಹ ಕ್ಯಾಟಗರಿ ಅಂಡರ್ ಸೀಟ್ ಅಲಾಟ್ ಆಗಿದೆ, ನಾನು ಅಡ್ಮಿಷನ್ಗೆ ಬರ್ತಾ ಇದ್ದೀನಿ. ಸೊ ಕಾಲೇಜಲ್ಲಿ ಏನಾದ್ರು ಎಕ್ಸ್ಟ್ರಾ ಫೀಸ್ ಇರುತ್ತೆ ಅಂತ ಹೇಳಿದ್ರೆ ಎಷ್ಟು ಫೀಸ್ ಇರುತ್ತೆ ಇದನ್ನ ಕೇಳಿ ತಿಳಿದುಕೊಳ್ಳಿ. ಸರಿನಾ, ಕೇಳಿ ತಿಳಿದುಕೊಳ್ಳಿ. ಅದರ ನಂತರ ಆ ಫೀಸ್ ನಿಮಗೆ ಓಕೆ ಅಂತ ಹೇಳಿದ್ರೆ ಚಾಯ್ಸ್ 1 ಸೆಲೆಕ್ಟ್ ಮಾಡಿ ಅಡ್ಮಿಷನ್ ಮಾಡ್ಕೊಳ್ಳಿ. ಇಲ್ಲದಾದ್ರೆ ನೆಕ್ಸ್ಟ್ ರೌಂಡ್ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಅವಕಾಶ ಇರುತ್ತೆ. ನೆಕ್ಸ್ಟ್ ರೌಂಡ್ ಅಲ್ಲಿ ಅದಕ್ಕಿಂತ ಬೆಟರ್ ಕಾಲೇಜ್ ಸಿಗತ್ತಾ ಅಂತ ಚೆಕ್ ಮಾಡಿ. ನಂತರ ಮತ್ತೊಂದು ವಿಷಯ ಏನಂತ ಹೇಳಿದ್ರೆ, ಯಾವಾಗ್ಲೂ ಕೂಡ ಚಾಯ್ಸ್ 2 ಈಸ್ ದ ಬೆಸ್ಟ್ ಚಾಯ್ಸ್. ನಿಮ್ಮ ಆಪ್ಷನ್ ಎಂಟ್ರಿ ತುಂಬಾ ಚೆನ್ನಾಗಿದೆ, ಕರೆಕ್ಟ್ ಆಗಿದೆ, ಏನು ಮಿಸ್ಟೇಕ್ಸ್ ಇಲ್ಲ ಆದ್ರೆ ಅಂತ ಹೇಳಿದ್ರೆ ಚಾಯ್ಸ್ 2 ಈಸ್ ದ ಬೆಸ್ಟ್ ಚಾಯ್ಸ್. ಯಾಕಂತ ಹೇಳಿದ್ರೆ ಸೆಕೆಂಡ್ ರೌಂಡ್ ಅಲ್ಲಿ ಒಳ್ಳೆ ಕಾಲೇಜ್ ಸಿಗುವಂತಹ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಸೊ ಸೆಕೆಂಡ್ ರೌಂಡ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋದು ತುಂಬಾ ಒಳ್ಳೇದು. ಸರಿನಾ, ಸೊ ನೀವು ಫಸ್ಟ್ ರೌಂಡ್ ಕಾಲೇಜ್ ಅಲಾಟ್ ಆಗಿದ್ರು ಕೂಡ ಓಕೆ ಇದಕ್ಕಿಂತ ಬೆಟರ್ ಕಾಲೇಜ್ ಸಿಗೋ ಚಾನ್ಸಸ್ ಇದೆಯಾ ಅಂತ ಚೆಕ್ ಮಾಡೋದಕ್ಕೆ ಸೆಕೆಂಡ್ ರೌಂಡ್ ಪಾರ್ಟಿಸಿಪೇಟ್ ಮಾಡಿದ್ರೆ ಒಳ್ಳೇದು. ನಂತರ ಯಾವ್ಯಾವ ವಿದ್ಯಾರ್ಥಿಗಳು ಸೀಟ್ ಅಲಾಟ್ ಆಗಿದೆ ಅಂತಹ ಎಲ್ಲ ವಿದ್ಯಾರ್ಥಿಗಳು ಕೂಡ ನಿಮ್ಮ ಆಪ್ಷನ್ ಎಂಟ್ರಿ ಲಿಸ್ಟ್ ಅಲ್ಲಿ ಯಾವ್ಯಾವ ಕಾಲೇಜ್ಗಳು ಇದಾವೋ ಆ ಎಲ್ಲಾ ಕಾಲೇಜ್ಗಳಿಗೂ ಕೂಡ ಕಾಂಟ್ಯಾಕ್ಟ್ ಮಾಡಿ ಹೇಳಿ, ಅಂದ್ರೆ ನಾನು ಅಡ್ಮಿಷನ್ ಬರ್ತಾ ಇದ್ದೀನಿ, ಫೀಸ್ ಎಷ್ಟಿದೆ ಇದನ್ನ ಕೇಳಿ ತಿಳಿದುಕೊಳ್ಳಿ. ಸರಿನಾ, ಫೀಸ್ ಎಷ್ಟಿದೆ ಅಂತ ಕೇಳಿ ತಿಳಿದುಕೊಳ್ಳಿ. ಯಾಕಂತ ಹೇಳಿದ್ರೆ ಈಗ ಕೆಲವು ಕಾಲೇಜ್ಗಳು ತುಂಬಾ ಜಾಸ್ತಿ ಫೀಸ್ ಹೇಳ್ತಾರೆ. ಸೊ ಆ ರೀತಿ ಕಾಲೇಜ್ಗಳಿಗೆ ನೀವು ಕಾಂಟ್ಯಾಕ್ಟ್ ಮಾಡಿದಾಗ, ಅಂದ್ರೆ ನಿಮ್ಮ ಆಪ್ಷನ್ ಎಂಟ್ರಿ ಲಿಸ್ಟ್ ಅಲ್ಲಿ ಇದೆ, ಕಾಂಟ್ಯಾಕ್ಟ್ ಮಾಡಿದಾಗ ತುಂಬಾ ಜಾಸ್ತಿ ಫೀಸ್ ಹೇಳ್ತಾರೆ ನಿಮ್ಗೆ ಗೊತ್ತಾದ್ರೆ ಮುಂದೆ ಆಪ್ಷನ್ ಎಂಟ್ರಿ ಎಡಿಟಿಂಗ್ ಕೊಡ್ತಾರಲ್ವಾ, ಆವಾಗ ತುಂಬಾ ಜಾಸ್ತಿ ಫೀಸ್ ಹೇಳುವಂತಹ ಕಾಲೇಜ್ಗಳನ್ನ ನಿಮ್ಮ ಆಪ್ಷನ್ ಎಂಟ್ರಿ ಲಿಸ್ಟ್ ಇಂದಾನೆ ಡಿಲೀಟ್ ಮಾಡ್ಕೊಂಡು ನೀವು ಸೇಫ್ ಆಗಿ ಸೆಕೆಂಡ್ ರೌಂಡ್ಗೆ ಹೋಗ್ಬೋದು. ಅದಕ್ಕೋಸ್ಕರ ಸೊ ಇದಿಷ್ಟು ವಿಷಯ ಆಗಿತ್ತು. ಸಿಗೋಣ. ಆಲ್ ದ ಬೆಸ್ಟ್. ಜೈ ಹಿಂದ್. ವಂದೇ ಮಾತರಂ.